ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಬರುತ್ತೆ, ಏನು ಪ್ರಾಬ್ಲಮ್ ಆಗಿದ್ರೆ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ವೀಡಿಯೋ ಇಷ್ಟ ಲೈಕ್ ಮಾಡಿ. ಕಮೆಂಟ್ಸಲ್ಲಿ ನಿಮ್ಮ ಒಂದು ಡೌಟ್ಸ್ನ ತಿಳಿಸಿದ್ರೆ ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮ ಒಂದು ಕಾರಲ್ಲಿ ಅಂತ. ಇದು ನಿಮಗೆ ನಾನು Volkswagen Vento 1.6 ಲೀಟರ್ ಇಂಜಿನು, ಇದರಲ್ಲಿ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಗಾಡಿ ಸ್ಟಾರ್ಟ್ ಮಾಡಿದರೆ ನಿಮಗೆ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬರುತ್ತೆ. ಇದಕ್ಕೆ ಬಂದಾಗ ನೀವು ಸ್ಕ್ಯಾನರ್ ಹಾಕಿ, ಅಂದರೆ ಡಯಾಗ್ನೋಸ್ ಟೂಲ್ ಇರುತ್ತೆ, ಆ ಟೂಲ್ನ ನೀವು ಹಾಕಿ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ರೆ ಈ ಥರ ಒಂದು ಫಾಲ್ಟ್ ಕೋಡ್, ಅಂದರೆ ಎರರ್ ಕೋಡ್ ಬರುತ್ತೆ, P1918 ಲೋಡ್ ಸಿಗ್ನಲ್ ಅಂತ. ಈ ಫಾಲ್ಟ್ ಕೋಡ್ ಬಂದಾಗ ನೀವು ಆಲ್ಟರ್ನೇಟರ್ ಚೆಕ್ ಮಾಡಬೇಕಾಗುತ್ತೆ. ಆಲ್ಟರ್ನೇಟ್ರು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಿಮ್ಗೆ ಈ ರೀತಿಯಾಗಿ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬರೋ ಚಾನ್ಸಸ್ ಇರುತ್ತೆ. ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬಂದ ತಕ್ಷಣ ನೀವು ಆಲ್ಟರ್ನೇಟ್ರನ್ನ ಡೈರೆಕ್ಟು ಚೆಕ್ ಮಾಡೋದಲ್ಲ, ಚಾರ್ಜ್ ಆಗ್ತಾಯಿದೆ ಬ್ಯಾಟ್ರಿ, ನಿಮ್ಮ ಒಂದು ಬ್ಯಾಟ್ರಿ ಕಂಡೀಷನ್, ನಿಮ್ಮ ಒಂದು ಕಾರಲ್ಲಿ ಬ್ಯಾಟ್ರಿ ಕಂಡೀಷನ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಬ್ಯಾಟ್ರಿ ಏನಾದರೂ ನಿಮಗೆ ಚಾರ್ಜ್ ಆಗ್ತಾಯಿಲ್ಲ ಅಂದಾಗ ಈ ರೀತಿಯಾಗಿ ಬ್ಯಾಟ್ರಿ ವಾರ್ನಿಂಗ್ ಲೈಟು ಮತ್ತು ಈ ರೀತಿಯಾಗಿ ಎರರ್ ಕೋಡ್ ಬರುತ್ತೆ. ನಾನಿವಾಗ ನಿಮಗೆ ಸ್ಕ್ಯಾನರ್ ಹಾಕಿ ಕೂಡ ತೋರಿಸ್ತೀನಿ. ಆ ಒಂದು ಅಂದರೆ ಡಯಾಗ್ನೋಸ್ ಟೂಲಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಫಾಲ್ಟ್ ಕೋಡ್ ಇದೆ ಅನ್ನೋದನ್ನ. ಲೈವ್ ಆಗಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ನಾನಿಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಲೈವ್ ಆಗೂ ಕೂಡ ತೋರಿಸ್ತೀನಿ. ಮೆನ್ಷನ್ನೂ ಮಾಡಿದ್ದೀನಿ, ಲೈವ್ ಆಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ನೀವು ಇದಕ್ಕೆ ಈ ಥರ ಆಲ್ಟರ್ನೇಟರ್ ಅಂದರೆ ಬ್ಯಾಟ್ರಿ ಲೈಟ್ ಬಂದಾಗ ನೀವು ಜಾಸ್ತಿ ದೂರ ಲಾಂಗು ಗಾಡಿನ ಓಡ್ಸೋಕೆ ಹೋಗಬೇಡಿ. ನಿಯರೆಸ್ಟ್ ವರ್ಕ್ಶಾಪ್ಗೆ ಎಲ್ಲರೂ ತೊಗೊಂಡೋಗಿ ತೋರಿಸಿ. ಏಕೆಂದರೆ ಬ್ಯಾಟ್ರಿ ಕೆಪಾಸಿಟಿ ಇದ್ದಷ್ಟು ನಿಮಗೆ ಬ್ಯಾಟ್ರಿ ಗಾಡಿ ರನ್ ಆಗುತ್ತೆ. ಅದಾದಮೇಲೆ ಬ್ಯಾಟ್ರಿ ಡೆಡ್ ಆದಮೇಲೆ ನಿಮಗೆ ಗಾಡಿ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ಕು. ಸೊ ಹುಷಾರಾಗಿ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬಂದ ತಕ್ಷಣ ನಿಯರೆಸ್ಟು ಯಾವುದಾದ್ರು ಒಂದು ಗ್ಯಾರೇಜ್ ಅಥವಾ ವರ್ಕ್ಶಾಪ್ ಇದ್ದರೆ ಈ ಥರ ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬರ್ತಾಯಿದೆ ಅಂತ ತೋರಿಸಿ. ಆವಾಗ ನಿಮಗೆ ಅವರು ಏನು ಬೇಕು ರಿಪೇರಿ ವರ್ಕು ಚೆಕ್ ಮಾಡಿ ಹೇಳ್ತಾರೆ. ಈಗ ನಾನು ನಿಮಗೆ ಡಯಾಗ್ನೋಸ್ ಟೂಲಲ್ಲಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, P1918 ಅಂತ ಲೋಡ್ ಸಿಗ್ನಲ್ಲು ಅಂತ ಈ ಒಂದು ಎರರ್ ಕೋಡು ಡಯಾಗ್ನೋಸ್ ಟೂಲ್ ಹಾಕಿದಾಗ ಬಂದಿರೋದು. ಇದೇ ರೀತಿಯಾಗಿ ಚೆಕ್ ಮಾಡೋಕ್ಕಾಗುತ್ತೆ. ಸೊ ಓಪನ್ ಸರ್ಕ್ಯೂಟ್ ಅಂತ ನಿಮಗೆ ಫಾಲ್ಟ್ ಕೋಡ್ ಬರ್ತಾ ಇದೆ. ಓಪನ್ ಸರ್ಕ್ಯೂಟ್ ಅಂದ ತಕ್ಷಣ ವೈರಿಂಗ್ಸ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಆಲ್ಟರ್ನೇಟ್ರಿಗೆ ವೋಲ್ಟೇಜ್ ಬರ್ತಾ ಇದೆಯಾ, ಫಸ್ಟ್ ಆಲ್ಟರ್ನೇಟ್ರಿಗೆ ವೋಲ್ಟೇಜ್ ಬರ್ತಾ ಇದೆ ಅನ್ನೋದು ಕನ್ಫರ್ಮ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ನಾನಿವಾಗ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರೋದನ್ನ ತೋರಿಸ್ತಾಯಿನಿ. ಅಂದರೆ ಚಾರ್ಜ್ ಆಗ್ತಾಯಿಲ್ಲ. ಸೊ 11.76 ಅಂತ ಬರ್ತಾ ಇದೆ. ಸೊ ವೋಲ್ಟೇಜು ಕಡಿಮೆ ಬರ್ತಾಯಿದೆ, ಅಂದರೆ ಬ್ಯಾಟ್ರಿ ಚಾರ್ಜ್ ಆಗ್ತಾಯಿಲ್ಲ. ಸೊ ಬ್ಯಾಟ್ರಿ ಚಾರ್ಜ್ ಮಾಡಬೇಕಾಗಿರೋದು ಆಲ್ಟರ್ನೇಟ್ರ್ ಚಾರ್ಜ್ ಮಾಡ್ತಾಯಿಲ್ಲ ಅಂದಾಗ ನೀವು ಆಲ್ಟರ್ನೇಟ್ರಿಗೂ ಸಪ್ಲೈ ಚೆಕ್ ಮಾಡಬೇಕಾಗುತ್ತೆ. ಆಲ್ಟರ್ನೇಟ್ರಿಗೆ ಸಪ್ಲೈ ಹೋಗ್ತಾಯಿಲ್ಲ ಅಂದರೆ ನಾರ್ಮಲ್ ವೋಲ್ಟೇಜು, ಅದರಿಂದ ನಿಮಗೆ ಬ್ಯಾಟ್ರಿ ಕೂಡ ಚಾರ್ಜ್ ಆಗೋಲ್ಲ. ಸೊ ಇದಕ್ಕೆ ನೀವೇನು ಮಾಡೋಕ್ಕಾಗುತ್ತೆ, ವೈರಿಂಗ್ ಹಾರ್ನೆಸ್ ಏನಿರುತ್ತೆ, ಅಂದರೆ ವೈರಿಂಗು ರೂಟಿಂಗ್ ಎಲ್ಲ ಏನಾಗಿರುತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡಿ. ನಾನು ನಿಮಗೆ ಆಲ್ಟರ್ನೇಟ್ರಿಂದನೂ ಕೂಡ ತೋರಿಸ್ತಾಯಿದ್ದೀನಿ, ಚಾರ್ಜ್ ಆಗ್ತಾಯಿಲ್ಲ. ಸೊ ಇವಾಗ ಆಲ್ಟರ್ನೇಟ್ರಿಗೂ ಕೂಡ ಸಪ್ಲೈ ಇರುತ್ತೆ ಬ್ಯಾಟ್ರಿಗೆ ಸಪ್ಲೈ ಬಂದಿಲ್ಲ ಅಂದರೆ, ಬ್ಯಾಟ್ರಿಯಿಂದ ಆಲ್ಟರ್ನೇಟ್ರಿಗೆ ಸಪ್ಲೈ ಬಂದಿಲ್ಲ ಅಂದರೆ ಬ್ಯಾಟ್ರಿ ಕೂಡ ಚಾರ್ಜ್ ಆಗೋಲ್ಲ. ಸೊ ಇದು ಮೇಯ್ನ್ ವೈರಿಂದ ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು 11.64 ನಿಮಗೆ ಬರ್ತಾ ಇರೋದು. ಈಗ ನಾನು ನಿಮಗೆ ಈ ಒಂದು ಬ್ಯಾಟ್ರಿಯಿಂದ ವೈರಿಂಗ್ಸ್ ಏನೇನು ಹೋಗಿರುತ್ತೆ ಆಲ್ಟರ್ನೇಟ್ರಿಗೆ, ಅದು ಮತ್ತು ಕಂಟ್ರೋಲ್ ಮಾಡ್ಯೂಲ್ಗೆ ಏನೇನು ವೈರಿಂಗ್ಸ್ ಹೋಗಿರುತ್ತೆ ಅದೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾಯಿದ್ದೀನಿ. ಈ ರೀತಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ವೈರಿಂಗ್ಸ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ವೈರಿಂಗ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಆಲ್ಟರ್ನೇಟರ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಈಗ ಈ ಒಂದು ಕೇಸಲ್ಲಿ ಆಲ್ಟರ್ನೇಟ್ರ್ ಪ್ರಾಬ್ಲಮ್ ಇತ್ತು. ಸೊ ಆಲ್ಟರ್ನೇಟರ್ನ ರೀಪ್ಲೇಸ್ ಮಾಡಿದ್ದೀನಿ. ಈ ಒಂದು P1918 ಲೋಡ್ ಸಿಗ್ನಲ್ ಅಂತ ಏನೋ ಒಂದು ಫಾಲ್ಟ್ ಕೋಡ್ ಬರುತ್ತೆ, ಇದಕ್ಕೆ ಬ್ಯಾಟ್ರಿನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸಿಂಪಲ್ಲು ಬ್ಯಾಟ್ರಿ ರೀಪ್ಲೇಸ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ವಾರ್ನಿಂಗ್ ಲೈಟು ಸಾಲ್ವ್ ಆಗುತ್ತೆ. ಅಂದರೆ ಬ್ಯಾಟ್ರಿ ಕೂಡ ಚಾರ್ಜ್ ಆಗುತ್ತೆ. ಆ್ಯಂಡ್ ಇವಾಗ ನೀವು ಬ್ಯಾಟ್ರಿ ಕೂಡ ಚೆಕ್ ಮಾಡ್ಕೋಬೋದು. ಇವಾಗ ನಿಮಗೆ ಬ್ಯಾಟ್ರಿ ವೋಲ್ಟೇಜು ಜಾಸ್ತಿ ಬರುತ್ತೆ, 14 ಅಥವಾ 13+ ನಿಮಗೆ ವೋಲ್ಟೇಜ್ ಬರುತ್ತೆ. ಇವಾಗ ನಾನು ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತಾಯಿದ್ದೀನಿ, ಯಾವುದೇ ಒಂದು ಬ್ಯಾಟ್ರಿ ವಾರ್ನಿಂಗ್ ಲೈಟ್ ಬರ್ತಾಯಿಲ್ಲ. ಸೊ ಈ ಒಂದು ಕೇಸಲ್ಲಿ ಈ ಒಂದು ಎರರ್ ಕೋಡ್ ಬಂದರೆ ನಿಮಗೆ ಡಯಾಗ್ನೋಸ್ ಟೂಲಲ್ಲಿ ಒಂದು ಆಲ್ಟರ್ನೇಟರ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಫಸ್ಟು ವೈರಿಂಗ್ ಚೆಕ್ ಮಾಡಿಕೊಂಡು ಆಲ್ಟರ್ನೇಟರ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆನೇ ನೀವು ಹೋಗ್ಬಿಟ್ಟು ಆಲ್ಟರ್ನೇಟರ್ನ ರೀಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಾನು ನಿಮಗೆ ಹೊಸ ಒಂದು ಡಯಾಗ್ನೋಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಯಾರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.